ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ಬಿಡುಗಡೆ. ಯೇಸುವಿನ ಮಾತುಗಳಲ್ಲಿ ಅಡಗಿರುವ ಮಾನಸಿಕ ಶಾಂತಿಯ ಗುಟ್ಟುಗಳು. ಸತ್ಯವೇದದ ಆಧಾರದ ಮೇಲೆ. ಎಲ್ಲರಿಗೂ ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್ ಮತ್ತು ಹೃದಯಪೂರ್ವಕ ಸ್ವಾಗತ. ಇಂದಿನ ವೇಗದ ಜೀವನದಲ್ಲಿ ನಮ್ಮನ್ನು ತೀವ್ರವಾಗಿ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಅದು ಮಾನಸಿಕ ಒತ್ತಡ, ಸ್ಟ್ರೆಸ್ ಮತ್ತು ಆತಂಕ. ನಾಳೆ ಏನಾಗುತ್ತದೋ ಎಂಬ ಭಯ, ಉದ್ಯೋಗದ ಚಿಂತೆ, ಕುಟುಂಬದ ಸಮಸ್ಯೆಗಳು, ಅನಾರೋಗ್ಯ ಅಥವಾ ಆರ್ಥಿಕ ಬಿಕ್ಕಟ್ಟುಗಳು ಇವೆಲ್ಲವೂ ನಮ್ಮ ಹೃದಯದ ಶಾಂತಿಯನ್ನು ಕಸಿದುಕೊಳ್ಳುತ್ತಿವೆ. ಹೊರಗೆ ಎಷ್ಟೇ ನಕ್ಕರೂ ಒಳಗಿನಿಂದ ಮನಸ್ಸು ಕುಗ್ಗಿ ಹೋಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಮಗೆ ನಿಜವಾದ ಶಾಂತಿ ಎಲ್ಲಿ ಸಿಗುತ್ತದೆ? ಲೋಕದ ಯಾವ ವಸ್ತುವು ನೀಡಲಾಗದ ಶಾಂತಿಯನ್ನು ದೇವರು ನಮಗೆ ಹೇಗೆ ನೀಡಬಲ್ಲರು? ಯೇಸು ಕ್ರಿಸ್ತರು ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯ ಬಗ್ಗೆ ಏನು ಹೇಳಿದ್ದಾರೆ? ಸತ್ಯವೇದವು ಈ ಒತ್ತಡದಿಂದ ಬಿಡುಗಡೆ ಹೊಂದಲು ನಮಗೆ ಯಾವ ಮಾರ್ಗಗಳನ್ನು ತೋರಿಸುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಸತ್ಯವೇದದ ವಚನಗಳ ಬೆಳಕಿನಲ್ಲಿ ಈ ವಿಷಯವನ್ನು ಆಳವಾಗಿ ಕಲಿಯಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾವು ನಿಮಗಾಗಿ ಮತ್ತು ನಿಮ್ಮ ಕುಟುಂಬದ ಶಾಂತಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಲಿದ್ದೇವೆ. ಮಾನಸಿಕ ಒತ್ತಡ ಮೂಲ ಮತ್ತು ಯೇಸುವಿನ ಆಹ್ವಾನ. ಮೊದಲನೆಯದಾಗಿ, ಯೇಸು ಸ್ವಾಮಿ ನಮ್ಮ ಕಷ್ಟಗಳನ್ನು ಮತ್ತು ಭಿನ್ನವಾದ ಮಾನಸಿಕ ಭಾರಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಅವರು ಸತ್ಯವೇದದಲ್ಲಿ ಒಂದು ಸುಂದರವಾದ ಆಹ್ವಾನವನ್ನು ನೀಡುತ್ತಾರೆ. ಪ್ರಯಾಸ ಪಡುವವರೇ, ಭಾರವನ್ನು ಹೊರಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮತ್ತಾಯ 11ನೇ ಅಧ್ಯಾಯ 28ನೇ ವಚನ. ಗಮನಿಸಿ ಸ್ನೇಹಿತರೆ, ಯೇಸು ಸ್ವಾಮಿ ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಂಡ ಮೇಲೆ ನನ್ನ ಬಳಿಗೆ ಬನ್ನಿ ಎಂದು ಹೇಳಲಿಲ್ಲ. ನೀವು ಪ್ರಸ್ತುತ ಅನುಭವಿಸುತ್ತಿರುವ ಆತಂಕ, ದುಃಖ ಮತ್ತು ಒತ್ತಡದೊಂದಿಗೆ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ ಎಂದು ಹೇಳುತ್ತಾರೆ. ಲೋಕವು ನಮಗೆ ಹೆಚ್ಚು ಕೆಲಸ ಮಾಡಿ, ಹೆಚ್ಚು ಗಳಿಸಿ, ಹೆಚ್ಚು ಚಿಂತಿಸಿ ಎಂದು ಒತ್ತಡ ಹೇರುತ್ತದೆ. ಆದರೆ ಯೇಸು ನನ್ನ ಬಳಿಗೆ ಬನ್ನಿ, ನಿಮ್ಮ ಭಾರವನ್ನು ನನಗಿಟ್ಟು ವಿಶ್ರಾಂತಿ ಪಡೆಯಿರಿ ಎನ್ನುತ್ತಾರೆ. ನಮಗೆ ಸಿಗುವ ನಿಜವಾದ ಶಾಂತಿ ಎಂದರೆ ಸನ್ನಿವೇಶಗಳು ಬದಲಾಗುವುದರಲ್ಲಿ ಅಲ್ಲ, ಬದಲಾಗಿ ಯೇಸುವಿನ ಸಾನ್ನಿಧ್ಯದಲ್ಲಿದೆ. ಆತಂಕವನ್ನು ಎದುರಿಸಲು ಸತ್ಯವೇದದ 3 ಮುಖ್ಯ ಸೂತ್ರಗಳು. ಈಗ ಸತ್ಯವೇದದ ಪ್ರಕಾರ ಮಾನಸಿಕ ಆತಂಕದಿಂದ ಬಿಡುಗಡೆ ಹೊಂದಲು ನಾವು ಅನುಸರಿಸಬೇಕಾದ 3 ಪ್ರಮುಖ ಹಂತಗಳನ್ನು ನೋಡೋಣ. 1. ಚಿಂತೆಯನ್ನು ಪ್ರಾರ್ಥನೆಯಾಗಿ ಬದಲಾಯಿಸಿ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳುತ್ತಾನೆ: ಯಾವುದಕ್ಕೂ ಚಿಂತೆ ಮಾಡಬೇಡಿರಿ, ಎಲ್ಲ ವಿಷಯಗಳಲ್ಲಿ ಸ್ತೋತ್ರದೊಂದಿಗಿನ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿಮ್ಮ ಬಿನ್ನಹಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರಿದ ದೇವರ ಶಾಂತಿಯು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕಾಯುವುದು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6-7ನೇ ವಚನ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಆತಂಕದ ಆಲೋಚನೆಗಳು ಶುರುವಾಗುತ್ತವೋ ಅದನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸಿ. ದೇವರೇ, ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ, ಇದನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ದೇವರಲ್ಲಿ ತೆರೆದ ಮನಸ್ಸಿನಿಂದ ಮಾತನಾಡಿ. 2. ಇಂದಿನ ದಿನಕ್ಕಾಗಿ ಮಾತ್ರ ಜೀವಿಸಿ. ಫೋಕಸ್ ಆನ್ ಟುಡೇ. ಯೇಸು ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ಹೀಗೆ ಹೇಳುತ್ತಾರೆ: ಆದ ಕಾರಣ ನಾಳೆಯ ದಿನಕ್ಕೋಸ್ಕರ ಚಿಂತೆ ಮಾಡಬೇಡಿರಿ, ನಾಳೆಯ ದಿನವು ತನಗೋಸ್ಕರ ತಾನೇ ಚಿಂತೆ ಮಾಡುವುದು. ದಿನದ ಕಷ್ಟ ಆಯಾ ದಿನಕ್ಕೆ ಸಾಕು. ಮತ್ತಾಯ 6ನೇ ಅಧ್ಯಾಯ 34ನೇ ವಚನ. ನಮ್ಮ 90% ಆತಂಕಗಳು ನಾಳೆ ಏನಾಗುತ್ತದೋ ಎಂಬ ಭವಿಷ್ಯದ ಭಯದಿಂದಲೇ ಬರುತ್ತೇವೆ. ಆದರೆ ದೇವರು ನಮಗೆ ಅನುದಿನದ ಆಹಾರ ಮತ್ತು ಕೃಪೆಯನ್ನು ನೀಡುವವರಾಗಿದ್ದಾರೆ. ಇಂದಿನ ದಿನದಲ್ಲಿ ದೇವರೊಡನೆ ನಡೆಯುವುದನ್ನು ಕಲಿಯೋಣ. 3. ದೇವರ ವಾಕ್ಯದ ಮೇಲೆ ಧ್ಯಾನವಿಡಿ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಹೀಗೆ ಬರೆಯಲಾಗಿದೆ: ಯಾರ ಮನಸ್ಸು ನಿನ್ನ ಮೇಲಿದೆಯೋ ಅವನನ್ನು ಪೂರ್ಣ ಶಾಂತಿಯಲ್ಲಿ ಕಾಪಾಡುವಿ, ಏಕೆಂದರೆ ಅವನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದಾನೆ. ಯೆಶಾಯ 26ನೇ ಅಧ್ಯಾಯ 3ನೇ ವಚನ. ನಮ್ಮ ಮನಸ್ಸು ಲೋಕದ ವಾರ್ತೆಗಳು, ಕಷ್ಟಗಳು ಮತ್ತು ಜನರ ಮಾತುಗಳ ಮೇಲೆ ಇದ್ದಾಗ ಆತಂಕ ಹೆಚ್ಚಾಗುತ್ತದೆ. ಆದರೆ ನಮ್ಮ ಮನಸ್ಸನ್ನು ದೇವರ ವಾಕ್ಯ ಮತ್ತು ಆತನ
ವಾಗ್ದಾನಗಳ ಮೇಲೆ ಇಟ್ಟಾಗ ನಮಗೆ ಪೂರ್ಣ ಶಾಂತಿ ಸಿಗುತ್ತದೆ. ಯೇಸು ನೀಡುವ ಶಾಂತಿ ವಿಶೇಷತೆ. ಯೇಸು ಸ್ವಾಮಿ ಶಿಷ್ಯರೊಂದಿಗೆ ವಿದಾಯ ಹೇಳುವಾಗ ಒಂದು ಅಪೂರ್ವವಾದ ಮಾತನ್ನು ಹೇಳಿದರು. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುವೆನು. ಲೋಕವು ಕೊಡುವ ಪ್ರಕಾರ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಯೋಹಾನ 14ನೇ ಅಧ್ಯಾಯ 27ನೇ ವಚನ. ಲೋಕವು ನೀಡುವ ಶಾಂತಿ ಸನ್ನಿವೇಶಗಳ ಮೇಲೆ ಆಧಾರಿತವಾಗಿರುತ್ತದೆ. ಬ್ಯಾಂಕ್ನಲ್ಲಿ ಹಣವಿದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಲೋಕದ ಶಾಂತಿ ಇರುತ್ತದೆ. ಆದರೆ ಯೇಸು ನೀಡುವ ಶಾಂತಿ ಎಂತಹದ್ದು ಎಂದರೆ, ಹೊರಗಡೆ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಒಳಗಡೆ ಮನುಷ್ಯನಲ್ಲಿ ಸದಾಕಾಲ ನೆಮ್ಮದಿ ಇರುತ್ತದೆ. ದಾನಿಯೇಲನು ಸಿಂಹಗಳ ಗವಿಯಲ್ಲಿದ್ದರೂ ನೆಮ್ಮದಿಯಾಗಿದ್ದನು. ಪೌಲನು ಸೆರೆಮನೆಯಲ್ಲಿದ್ದರೂ ದೇವರನ್ನು ಸ್ತುತಿಸುತ್ತಿದ್ದನು, ಏಕೆಂದರೆ ಅವರ ಬಳಿ ಕ್ರಿಸ್ತನ ಶಾಂತಿ ಇತ್ತು. ಇಂದು ಅದೇ ಶಾಂತಿಯನ್ನು ಯೇಸು ನಿಮಗೂ ಕೊಡಲು ಸಿದ್ಧರಾಗಿದ್ದಾರೆ. ಮುಕ್ತಾಯ ಮತ್ತು ಪ್ರಾರ್ಥನೆ. ಪ್ರಿಯ ಸ್ನೇಹಿತರೆ, ಇಂದು ನೀವು ಅನುಭವಿಸುತ್ತಿರುವ ಆತಂಕ, ಭಯ ಮತ್ತು ಒತ್ತಡ ತಾತ್ಕಾಲಿಕವಾದದ್ದು. ಯೇಸು ಕ್ರಿಸ್ತರು ನಿಮ್ಮ ಹೃದಯದ ಭಾರವನ್ನು ಇಳಿಸಲು ಕಾಯುತ್ತಿದ್ದಾರೆ. ಬನ್ನಿ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿ ಪ್ರಾರ್ಥಿಸೋಣ. ಯಾರಿಗೆ ಸಾಧ್ಯವೋ ಅವರು ನಿಮ್ಮ ಕೈಗಳನ್ನು ಹೃದಯದ ಮೇಲಿಟ್ಟುಕೊಂಡು ಈ ಪ್ರಾರ್ಥನೆಯನ್ನು ಪಾಲ್ಗೊಳ್ಳಿ. ವಿಶೇಷ ಪ್ರಾರ್ಥನೆ. ಪರಮಪಿತನಾದ ದೇವರೇ, ಮಹೋನ್ನತನಾದ ಯೇಸು ಸ್ವಾಮಿ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಗನಿಗಾಗಿ, ಮಗಳಿಗಾಗಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರುತ್ತೇವೆ. ಕರ್ತನೆ, ಇವರ ಮನಸ್ಸಿನಲ್ಲಿರುವ ಪ್ರತಿಯೊಂದು ಚಿಂತೆ, ಆತಂಕ ಮತ್ತು ಮಾನಸಿಕ ಒತ್ತಡವನ್ನು ನೀವು ಬಲ್ಲಿರಿ. ಭವಿಷ್ಯದ ಭಯ, ಉದ್ಯೋಗದ ಸಮಸ್ಯೆಗಳು, ಕುಟುಂಬದ ಕಷ್ಟಗಳು ಅಥವಾ ಅನಾರೋಗ್ಯದಿಂದ ಇವರ ಹೃದಯವು ಕಳವಳಗೊಂಡಿದ್ದರೆ ಈಗಲೇ ನಿಮ್ಮ ಹಸ್ತವನ್ನು ಚಾಚಿ ಇವರನ್ನು ಸ್ಪರ್ಶಿಸಿ ಸ್ವಾಮಿ. ಸತ್ಯವೇದದಲ್ಲಿ ನೀವು ವಾಗ್ದಾನ ಮಾಡಿದಂತೆ ಎಲ್ಲ ಗ್ರಹಿಕೆಯನ್ನು ಮೀರಿದ ದೇವರ ಶಾಂತಿಯು ಇವರ ಹೃದಯಗಳನ್ನು ತುಂಬಲಿ. ಇವರ ಮನಸ್ಸಿನಿಂದ ಸಕಲ ಆತಂಕ ಮತ್ತು ಭಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ. ಯೇಸುವೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುವೆನು ಎಂದು ಹೇಳಿದ ಮಾತು ಇವರ ಜೀವನದಲ್ಲಿ ನಿಜವಾಗಲಿ. ಇವರ ಆಲೋಚನೆಗಳಿಗೆ, ಇವರ ರಾತ್ರಿಯ ನಿದ್ರೆಗೆ ಮತ್ತು ಇವರ ಮನೆಗೆ ನಿಮ್ಮ ದೈವಿಕ ಶಾಂತಿ ಮತ್ತು ನೆಮ್ಮದಿ ಬರಲಿ. ಇವರ ಭಾರಗಳನ್ನೆಲ್ಲ ನಿಮ್ಮ ಶಿಲುಬೆಯ ಅಡಿಯಲ್ಲಿ ಒಪ್ಪಿಸುತ್ತಿದ್ದೇವೆ. ಇಂದಿನಿಂದ ಇವರು ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯವಾಗಿ ನಿಮ್ಮ ವಾಗ್ದಾನಗಳನ್ನು ನಂಬಿ ಜೀವಿಸಲು ಇವರಿಗೆ ಕೃಪೆ ನೀಡಿರಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವಾದಿಸಲಿ. ಈ ಸಂದೇಶವು ನಿಮಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಶಾಂತಿಯನ್ನು ತಂದಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗಿಷ್ಟೇ ಅಲ್ಲದೆ ಆತಂಕ ಮತ್ತು ಒತ್ತಡದಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ದೇವರ ವಾಕ್ಯದ ಸಂದೇಶಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಾರ್ಥನಾ ವಿಷಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಖಂಡಿತ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ದೇವರು ಶಾಂತಿ ನಿಮ್ಮೊಂದಿಗೆ